ಒಂದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಮತ್ತು ಕೆಸಿ ವೇಣುಗೋಪಾಲ್ ಅವರು ಕಾಣಿಸಿಕೊಳ್ಳೋದ್ರಿಂದ ಹೈಕಮಾಂಡ್ನ ಸಂದೇಶವನ್ನ ಸಿದ್ದರಾಮಯ್ಯರವರಿಗೆ ತಿಳಿಸ್ತಾರಾ? ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ದೆಹಲಿಗೆ ಹೋಗೋದಕ್ಕೆ ಇಬ್ಬರು ನಾಯಕರು ಕಾಯ್ತಿದ್ದಾರೆ. ಹೈಕಮಾಂಡ್ ಭೇಟಿಗೂ ಮುನ್ನವೇ ಹೈಕಮಾಂಡ್ ನಿಂದಲೇ ಒಂದು ಮಹತ್ವದ ಸಂದೇಶ ಇಬ್ಬರು ನಾಯಕರನ್ನ ತಲುಪಬಹುದಾ? ಕುರ್ಚಿ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೆಳಗಿಳಿಯೋದು ಫಿಕ್ಸಾ ಈ ಅವಧಿಯಲ್ಲಿ? ಇದೇ ಅವಧಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು ಖಚಿತನಾ? ಈ ಪ್ರಶ್ನೆ ಇದೆ. ಬ್ರೇಕ್ಫಾಸ್ಟ್ ಆಯ್ತು, ಈಗ ಹೈ ಪವರ್ ಮೀಟಿಂಗ್ ಏನಾಗಬಹುದು ಈ ಸಭೆಯಲ್ಲಿ ಅನ್ನೋದು ಪ್ರಶ್ನೆ. ಕಾರಣ ಹೈಕಮಾಂಡ್ ನಿಂದಲೇ ಒಂದು ಸಂದೇಶ ರವಾನೆ ಆಗಬಹುದು ಅಂತ. ಸಿಎಂ ಡಿಸಿಎಂ ದೆಹಲಿಗೆ ಹೋಗೋಕ್ಕೂ ಮುನ್ನವೇ ಬದಲಾವಣೆ ಆಗೋದು ಫಿಕ್ಸಾ? ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು ಖಚಿತನಾ? ಕನ್ಫರ್ಮೇಶನ್ ಇದ್ದಂಗೆ ಕಾಣಿಸುತ್ತೆ, ಒಮ್ಮತ ಮೂಡ್ದಂಗೆ ಕಾಣಿಸ್ತಾ ಇದೆ. ಸೋಮವಾರ ದಿಲ್ಲಿಯಲ್ಲಿ ನಡೆಯುತ್ತಾ ಪವರ್ನ ಕ್ಲೈಮ್ಯಾಕ್ಸ್ ಮೀಟಿಂಗ್. ಅದಕ್ಕೂ ಮುನ್ನ ಸಿದ್ದರಾಮಯ್ಯ ಜೊತೆ ವೇಣುಗೋಪಾಲ್ ಅವರು ಚರ್ಚೆ ಮಾಡೋದು ಏನು? ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ? ಯಾವ ಸಂದೇಶವನ್ನ ಸಿದ್ದರಾಮಯ್ಯನವರಿಗೆ ತಲುಪಿಸ್ತಾರೆ? ಸಿದ್ದರಾಮಯ್ಯನವರಿಗೆ ಏನ್ ಹೇಳಬಹುದು ಕೆಸಿ ವೇಣುಗೋಪಾಲ್? ಕಾರಣ ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರು ಇರ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಹಿತಿಯನ್ನ ಕೊಡ್ತಾರ ಸಿಎಂ ಸಿದ್ದರಾಮಯ್ಯ. ಏನ್ ಚರ್ಚೆ ಮಾಡಿದ್ವಿ, ಯಾವ ನಿರ್ಧಾರ ತೆಗೆದುಕೊಂಡ್ವಿ ಅಂತ ಎಲ್ಲದಕ್ಕೂ ಸೋಮವಾರವೇ ತೆರೆ ಎಳೆಯಬಹುದು ಹೈಕಮಾಂಡ್ ಅನ್ನುವಂತ ನಿರೀಕ್ಷೆ ಇದೆ. ಕಾರಣ ಇಬ್ಬರೂ ನಾಯಕರು ದೆಹಲಿಗೆ ಹೋಗ್ತಿದ್ದಾರೆ, ಬೇರೆ ವಿಚಾರಕ್ಕೆ ಇರಬಹುದು. ಆದ್ರೆ ಹೋದ ಬಳಿಕ ವರಿಷ್ಠರನ್ನ ಭೇಟಿ ಆಗ್ತಾರೆ. ವರಿಷ್ಠರ ಮುಂದೆ ಇಬ್ಬರ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಆಗ ಹೈಕಮಾಂಡ್ ಯಾವ ಸಂದೇಶವನ್ನ ಕೊಟ್ಟು ಕಳಿಸುತ್ತೆ ಇಬ್ಬರು ನಾಯಕರಿಗೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇವತ್ತು ಸಿಎಂ ಸಿದ್ದರಾಮಯ್ಯ ವೇಣುಗೋಪಾಲ್ ಅವರು ಮುಖಾಮುಖಿ ಆಗ್ತಿದ್ದಾರೆ ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ. ಸೋಮವಾರವೇ ಕುರ್ಚಿ ಫೈಟ್ಗೆ ತೆರೆ ಎಳೆಯುತ್ತಾ ಹೈಕಮಾಂಡ್. ಇವತ್ತು ಸಿಎಂ ಸಿದ್ದರಾಮಯ್ಯ ವೇಣುಗೋಪಾಲ್ ಅವರು ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಕುರ್ಚಿ ಕದನದ ಮಧ್ಯೆ ಸಿದ್ದರಾಮಯ್ಯ ವೇಣುಗೋಪಾಲ್ ಅವರು ಮೊದಲ ಬಾರಿಗೆ ಭೇಟಿ ಆಗ್ತಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಹೈಕಮಾಂಡ್ ನಿಂದ ಸಂದೇಶವನ್ನ ಹೊತ್ತು ತಂದಿದ್ದಾರ ವೇಣುಗೋಪಾಲ್. ಕಾರಣ ವೇಣುಗೋಪಾಲ್ ಅವರು ಕೊಡುವಂತಹ ಸಂದೇಶ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವತ್ತು ಸಿದ್ದರಾಮಯ್ಯ ವೇಣುಗೋಪಾಲ್ ಅವರು ಮಹತ್ವದ ಚರ್ಚೆ ಮಾಡಲಿದ್ದಾರೆ. ಸಿಎಂ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಕೋಣಾಜೆಯಲ್ಲಿ ಭೇಟಿಯಾಗಲಿದ್ದಾರೆ ಇಬ್ಬರು ನಾಯಕರು. ಖಾಸಗಿ ಕಾರ್ಯಕ್ರಮಕ್ಕಾಗಿ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅದೇ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಹಾಗಾಗಿ ಒಂದೇ ವೇದಿಕೆಯಲ್ಲಿದ್ದಾಗ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ. ಯಾವ ಬೆಳವಣಿಗೆ ಆಗ್ತಾ ಇದೆ, ಸಿಎಂ ಕುರ್ಚಿ ಹಗ್ಗ ಜಗ್ಗಾಟ ಬಿಟ್ರೆ ಕಳೆದ ಒಂದು ತಿಂಗಳಿನಿಂದ ಯಾವ ಚರ್ಚೆಗಳು, ಯಾವ ಬೆಳವಣಿಗೆಗಳು, ಯಾವ ರಾಜಕೀಯ ವಿದ್ಯಮಾನಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಅಂದ್ರೆ ಹೈಕಮಾಂಡ್ ನಿಂದಲೇ ಸಾಧ್ಯ ಅಂತ ಇಬ್ಬರು ನಾಯಕರು ಆ ಕಡೆ ಮುಖ ಮಾಡಿರೋ ಹೊತ್ತಲ್ಲೇ
ಕೆ.ಸಿ. ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಾರೆ, ಸಿಎಂ ಸಿದ್ದರಾಮಯ್ಯನವರು ಅವರು ಮುಖಾಮುಖಿ ಆಗ್ತಾರೆ ಒಂದು ವೇದಿಕೆಯಲ್ಲಿ ಅಂದ್ರೆ ಖಂಡಿತ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆದ್ರೆ ವರಿಷ್ಠರು ತೆಗೆದುಕೊಂಡಂತಹ ನಿರ್ಧಾರ, ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವಂತಹ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನ ಇದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕೊಡಬಹುದಾ ಕೆ.ಸಿ. ವೇಣುಗೋಪಾಲ್? ಅದು ಪ್ರಶ್ನೆ ಇದೆ. ಆ ಸಂದೇಶಕ್ಕೆ, ಆ ಮೆಸೇಜ್ಗೆ ಒಪ್ಕೊಳ್ತಾರ ಸಿದ್ದರಾಮಯ್ಯನವರು? ಅಷ್ಟು ಈಸಿಯಾಗಿ ಗೊತ್ತಿಲ್ಲ. ಬಟ್ ಅವರೇ ಹೇಳ್ದಂಗೆ ಹೈಕಮಾಂಡ್ನ ಸಂದೇಶಗಳಿಗೆ, ಹೈಕಮಾಂಡ್ನ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಪದೇ ಪದೇ ಪುನರುಚ್ಚರಿಸಿದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾವುದೇ ಆದೇಶ ಕೊಟ್ಟರು ಕೂಡ ಅದಕ್ಕೆ ಬದ್ಧರಾಗಿರಬೇಕು. ಸೊ ವೇಣುಗೋಪಾಲ್ ಅವರು ಆ ಸಂದೇಶವನ್ನ ಹೊತ್ತು ತಂದಿದ್ದಾರಾ, ಅಥವಾ ವರಿಷ್ಠರಿಗೆ ನಿಮ್ಮ ನಿರ್ಧಾರವನ್ನ ತಿಳಿಸಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ? ಒಟ್ನಲ್ಲಿ 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತಲ್ಲ, ಆ ಸಭೆಯ ಇನ್ಸೈಡ್ ಮಾಹಿತಿಯನ್ನ, ಏನೆಲ್ಲ ಚರ್ಚೆ ಆಯ್ತು, ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಇಬ್ಬರು ನಾಯಕರು ಅನ್ನುವಂತಹ ವಿಚಾರಗಳನ್ನ ಖಂಡಿತ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಅದನ್ನ ಕನ್ವೆ ಮಾಡ್ತಾರೆ. ಆ ಬೆಳವಣಿಗೆಗಳನ್ನ, ಮಾಹಿತಿಯನ್ನ ಹೊತ್ತೆ ಕೆ.ಸಿ. ವೇಣುಗೋಪಾಲ್ ಅವರು ಮತ್ತೆ ದೆಹಲಿಗೆ ಹೋಗೋದ್ರಿಂದ ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಅಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆ, ಇಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ, ಇಬ್ಬರು ನಾಯಕರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿಗೆ ಸೋಮವಾರ ಮತ್ತೆ ಇಬ್ಬರು ನಾಯಕರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಪ್ರಮುಖವಾಗಿ ಮೆಕ್ಕೆಜೋಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದ ನಿಲುವಿನ ಬಗ್ಗೆ ಅವರಿಗೆ ಆಕ್ಷೇಪಗಳಿದೆಯಲ್ಲ, ಹಂಗಾಗಿ ಎಲ್ಲಾ ಸಂಸದರನ್ನ ಕೂಡ ಕರ್ಕೊಂಡು ನಾವು ಹೋಗ್ತಿದ್ದೀವಿ ಅನ್ನುವಂತಹ ವಿಚಾರಗಳನ್ನೇ ನಿನ್ನೆ ಸುದ್ದಿಗೋಷ್ಠಿಯಲ್ಲೇ ಇಬ್ಬರು ನಾಯಕರು ಪ್ರಸ್ತಾಪ ಮಾಡಿದ್ರು. ಕಾರಣ ಅದಿರಬಹುದು, ಆದ್ರೆ ಇಬ್ಬರು ಒಟ್ಟಿಗೆ ದೆಹಲಿಗೆ ಹೋಗೋದ್ರಿಂದ ಜಸ್ಟ್ ಕೇಂದ್ರಕ್ಕೆ ಒತ್ತಡ ಹಾಕಲ್ಲ, ಬದಲಾಗಿ ತಮ್ಮ ಪಕ್ಷದ ನಾಯಕರನ್ನ ಕೂಡ ಭೇಟಿ ಆಗ್ತಾರೆ, ವರಿಷ್ಠರನ್ನ ಭೇಟಿ ಆಗೋದ್ರಿಂದ ಅವತ್ತು ಅಂತಿಮ ನಿರ್ಧಾರವನ್ನ ಹೊತ್ತೆ, ಅಂತಿಮ ಸಂದೇಶವನ್ನ ಹೊತ್ತೆ ಇಬ್ಬರು ನಾಯಕರು ವಾಪಸ್ ಆಗಬಹುದಾ ದೆಹಲಿಯಿಂದ ಸೋಮವಾರಕ್ಕೆ ಅನ್ನೋದು ಪ್ರಶ್ನೆ ಇದೆ. ಗೊತ್ತಿಲ್ಲ ಆ ದಿನಕ್ಕೆ ಏನ್ ಬೆಳವಣಿಗೆ ಆಗುತ್ತೆ ಅಂತ. ಆದ್ರೆ ಇದೇ ಅವಧಿಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನುವಂತಹ ತಯಾರಿಗಳಂತೂ ಆಗ್ತಾ ಇದೆ. ಸಿಗಲೇಬೇಕು ಅಂತ ಅವರು ಹಠಕ್ಕೆ ಬಿದ್ದಿದ್ದಾರೆ. ಸಿದ್ದರಾಮಯ್ಯನವರು ಕೆಳಗಿಳಿಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ. ಕೊಡಬಹುದು ಸಿಎಂ ಕುರ್ಚಿಯನ್ನ, ಬಟ್ ಯಾವ ದಿನ ಬಿಟ್ಟು ಕೊಡ್ತಾರೆ ಅನ್ನೋದು ಈ ಕ್ಷಣಕ್ಕೆ ಪ್ರಶ್ನೆಯಾಗಿದೆ. ಒಟ್ನಲ್ಲಿ ಪದೇ ಪದೇ ಹೇಳಿದ್ರು ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೇ ವಿಚಾರಗಳು. ಇಬ್ಬರು ಒಗ್ಗಟ್ಟಾಗಿದ್ದೀವಿ ಅಂತ ಮೇಲ್ನೋಟಕ್ಕೆ ತೋರಿಸೋ ಪ್ರಯತ್ನ ಮಾಡಿದ್ರು ಕೂಡ ಒಳಗಡೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಮಧ್ಯದಲ್ಲಿ ಒಂದಷ್ಟು ವೈಮನಸ್ಸು ಇರೋದಂತೂ ಬಹಳ ಸ್ಪಷ್ಟ. ನೀವು ರಾಜ್ಯದ ಜನತೆಗೆ ಏನೇ ಹೇಳೋ ವಿಚಾರಗಳಿದ್ರೂ ಕೂಡ ರಾಜ್ಯದ ಜನಕ್ಕೆ ಅರ್ಥ ಆಗಿದೆ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಹಾಗಾಗಿ ಗೊಂದಲಗಳಂತೂ ಸೃಷ್ಟಿಯಾಗಿದೆ. ಬಟ್ ಎನಿವೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕಾದಂತಹ ಸರ್ಕಾರ ಇಷ್ಟು ದಿನಗಳಿಂದ ಜಸ್ಟ್ ಒಂದು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಲಹರಣ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ವಿಪಕ್ಷಗಳ ಮೇಲೆ ಆರೋಪ ಮಾಡೋದಲ್ಲ, ವಿಪಕ್ಷಗಳಿಗೆ ನೀವೇ ತಗೊಳ್ಳಿ ಅಂತ ಅಸ್ತ್ರ ಕೊಡುವಾಗ ವಿಪಕ್ಷಗಳು ಇದನ್ನ ಬಳಕೆ ಮಾಡಿಕೊಳ್ಳದೆ ಇರುತ್ತಾ ಅನ್ನೋದು ಪ್ರಶ್ನೆ. ಹಂಗಾಗಿ ಮುಂಬರುವಂತಹ ಅಧಿವೇಶನದಲ್ಲಿ ಖಂಡಿತ ವಿಪಕ್ಷಗಳು ಈ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅಸ್ತ್ರ ಮಾಡಿಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಅಧಿವೇಶನಕ್ಕೂ ಮುನ್ನವೇ ಇರುವಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಹೈಕಮಾಂಡು ಮಾಡಬೇಕಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಅಂಥದ್ದೊಂದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಬಟ್ ಬಂದಿದ್ದೀವಿ ಅಂತ ಅವರಿಬ್ಬರು ಹೇಳ್ತಿದ್ದಾರೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಇಬ್ಬರು ಕೂಡ ಒಗ್ಗಟ್ಟಾಗಿದ್ದೀವಿ, ನಾವಿಬ್ರು ಕೂಡ ಬ್ರದರ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ಬಿಟ್ರು. ಯಾವಾಗಲೂ ಕೂಡ ಬ್ರದರ್ಸ್ ರೀತಿಯಲ್ಲೇ ಇರ್ತೀವಿ, ಈಗಲೂ ಇದ್ದೀವಿ, ಮುಂದೇನೂ ಇರ್ತೀವಿ ಅಂತ. ಬಟ್ ಮೇಲ್ನೋಟಕ್ಕೆ ಅಂತ ಸ್ಟೇಟ್ಮೆಂಟ್ಗಳು ಬಂದರೂ ಕೂಡ ಒಳಗೆ ಆ ರೀತಿ ಒಗ್ಗಟ್ಟು ಇಲ್ಲ ಅನ್ನೋದು ನಾವಲ್ಲ, ಆ ಪಕ್ಷದಲ್ಲಿ ಇರುವಂತಹ ಶಾಸಕರು, ಸಚಿವರು, ಸಾಮಾನ್ಯ ಕಾರ್ಯಕರ್ತರಿಗೂ ಗೊತ್ತಿದೆ ಏನೋ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಹಾಗಾಗಿ ಅದನ್ನ ಸರಿ ಮಾಡಬೇಕಾದಂತಹ ಜವಾಬ್ದಾರಿ ಇರೋದು ಕಾಂಗ್ರೆಸ್ ಹೈಕಮಾಂಡ್ಗೆ. ಆದರೆ ಹೈಕಮಾಂಡು ಕೂಡ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಾಕಿಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಹೈಕಮಾಂಡೇ ದಿಢೀರ್ ಅಂತ ಎಂಟ್ರಿ ಆಗಿ ಸಿದ್ದರಾಮಯ್ಯನವ್ರು ನೀವು ಕೆಳಗಿಳಿರಿ, ಒಪ್ಪಂದ ಆಗಿರೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ ಅನ್ನುವಂಥ ಪರಿಸ್ಥಿತಿನೂ ಇಲ್ಲ, ನೀವೇ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಜಾನ ನಡೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸ್ತಾ ಇದೆ ಈ ವಿಚಾರದಲ್ಲಿ.